ತೀರ್ಥಹಳ್ಳಿಯಲ್ಲಿ ಮಧ್ಯರಾತ್ರಿ ಬಾರ್ ದರ್ಬಾರ್, ಪೊಲೀಸರಿಗೆ ಸವಾಲ್. ಕಾನೂನಿಗಿಂತ ಹೋಟೆಲ್ ಬಾರ್ಗಳಿಗೆ ಹೆಚ್ಚು ಪವರ್. ತೀರ್ಥಹಳ್ಳಿಯಲ್ಲಿ ಮಧ್ಯರಾತ್ರಿ ವ್ಯಾಪಾರ, ಪೊಲೀಸರಿಗೆ ಗೇಟ್ ಔಟ್. ಬಾರ್ಗಳಿಗೆ 1 AM ವರೆಗೆ ಫ್ರೀ ಪಾಸ್. ಪಟ್ಟಣದಲ್ಲಿ ರಾತ್ರಿ ಸಮಯದಲ್ಲಿ ಬಾರ್ಗಳು ಹಾಗೂ ಹೋಟೆಲ್ಗಳು ನಿಗದಿತ ಅವಧಿ ಮೀರಿಯೂ ತೆರೆದಿರುವ ಆರೋಪಗಳು ಕೇಳಿಬರುತ್ತಿದ್ದು, ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಪ್ರಶ್ನೆಗಳು ಎದ್ದಿವೆ. ತೀರ್ಥಹಳ್ಳಿ ಪಟ್ಟಣದ ಬಾಳೆಬೈಲು, ದೊಡ್ಡಮನೆ ಕೇರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ರಾತ್ರಿ ಸುಮಾರು 1 ಗಂಟೆಯವರೆಗೂ ಕೆಲವು ಹೋಟೆಲ್ಗಳು ಹಾಗೂ ಬಾರ್ಗಳು ಕಾರ್ಯನಿರ್ವಹಿಸುತ್ತಿವೆ ಎನ್ನಲಾಗುತ್ತಿದೆ. ಸಾರ್ವಜನಿಕರ ನೆಮ್ಮದಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ವಿಚಾರವಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಏಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿಲ್ಲ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ನನ್ನ ಫ್ಯಾಮಿಲಿ ನಾನು ಎಷ್ಟೊತ್ತಿ ಮಾತಾಡ್ಕೊಂಡು ಗಾಡಿನ ಕುಡ್ಕೊಂಡು ಟೈಟ್ ಆಗಿದ್ಯಾ, ಮನೆ ಹೋಗಿ ಫಸ್ಟ್. ನಾನು ಕುಡ್ಕೊಂಡು ಟೈಟ್. ನೀನ್ ಯಾರನ್ನ ಹೇಳಕ್ಕೆ ಹೊರಡು ಹೋಗಪ್ಪ, ಸುಮ್ಮನೆ ಕಿರಿಕಿರಿ ಮಾಡ್ಕೋಬೇಡ. 1 ಗಂಟೆಯವರೆಗೂ ಬಾರ್ ತೆರೆಯಲು ಅನುಮತಿ ಕೊಟ್ಟವರು ಯಾರು ಎಂಬ ಪ್ರಶ್ನೆ ಜನರ ಮುಂದಿದ್ದು, ನಿಗದಿತ ಸಮಯದ ನಂತರವೂ ವ್ಯಾಪಾರವನ್ನು ನಡೆಸಲು ಯಾವುದಾದರೂ ವಿಶೇಷ ಪರವಾನಗಿ ನೀಡಲಾಗಿದೆಯೇ ಎಂಬುದು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಇನ್ನೊಂದೆಡೆ ಕೆಲವು ಬಾರ್ ಹಾಗೂ ಹೋಟೆಲ್ಗಳನ್ನು ಮುಚ್ಚಿಸಲು ಪೊಲೀಸ್ ಸಿಬ್ಬಂದಿ ತೆರಳಿದಾಗ ಬಾರ್ ಮಾಲೀಕರೇ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿ ಸಿಬ್ಬಂದಿಯನ್ನ ಹೊರಗೆ ಕಳುಹಿಸುತ್ತಾರೆ ಎಂಬ ಮಾತುಗಳು ಸ್ಥಳೀಯವಾಗಿ ಕೇಳಿಬರುತ್ತಿವೆ. ಈ ಆರೋಪಗಳು ನಿಜವೇ ಆಗಿದ್ದರೆ ಕಾನೂನು ಪಾಲಿಸಬೇಕಾದವರು ಪೊಲೀಸರನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ಪರಿಸ್ಥಿತಿ ತಲುಪಿರುವುದು ಯಾರ ವೈಫಲ್ಯ ಎಂಬ ಚರ್ಚೆ ಆರಂಭವಾಗಿದೆ. ಗಣಪತಿ ಹಬ್ಬದ ಸಂಭ್ರಮದ ಹಿನ್ನೆಲೆ ರಾತ್ರಿ ವೇಳೆಯಲ್ಲಿ ಜನಸಂದಣಿ ಹೆಚ್ಚಾಗುವ ಸಾಧ್ಯತೆ ಇದ್ದು, ಮದ್ಯದಂಗಡಿ ಹಾಗೂ ಬಾರ್ಗಳು ಕಾರ್ಯನಿರ್ವಹಣೆಯ ಸಮಯದ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಗಲಾಟೆ, ದಾಂಧಲೆ ಸೇರಿದಂತೆ ಅಹಿತಕರ ಘಟನೆಗಳಿಗೆ ಅವಕಾಶವಾಗಬಹುದು ಎಂಬ ಆತಂಕವು ಸಾರ್ವಜನಿಕರಲ್ಲಿ ಮೂಡಿದೆ. ಕಾನೂನು ಎಲ್ಲರಿಗೂ ಒಂದೇನಾ ಅಥವಾ ಪ್ರಭಾವಿಗಳಿಗೊಂದು ಸಾಮಾನ್ಯರಿಗೊಂದು ನಿಯಮವೇ ಎಂಬ ಪ್ರಶ್ನೆ ಇದೀಗ ತೀರ್ಥಹಳ್ಳಿಯ ಜನರದ್ದು. ಈ ಹಿನ್ನೆಲೆ ಶಾಸಕ ಆರಗ ಜ್ಞಾನೇಂದ್ರ, ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಕ್ಷಣ ಗಮನ ಹರಿಸಿ ಪಟ್ಟಣದಲ್ಲಿರುವ ಬಾರ್ ಮತ್ತು ಹೋಟೆಲ್ಗಳ ಅನುಮತಿ, ಲೈಸೆನ್ಸ್ ಹಾಗೂ ನಿಗದಿತ ಕಾರ್ಯನಿರ್ವಹಣಾ ಅವಧಿಯನ್ನ ಪರಿಶೀಲಿಸಬೇಕು. ನಿಯಮ ಉಲ್ಲಂಘನೆ ಕಂಡು ಬಂದಲ್ಲಿ ಯಾವುದೇ ಒತ್ತಡಕ್ಕೂ ಮಣಿಯದೆ ಕಾನೂನುಬದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೊಲೀಸರೇ ಹಿಂದೆ ಸರಿದರೆ ಕಾನೂನು ಸುವ್ಯವಸ್ಥೆಯ ಹೊಣೆ ಯಾರು ಹೊರುತ್ತಾರೆ ಎಂಬ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಉತ್ತರ ನೀಡಬೇಕಾದ ಸಮಯ ಬಂದಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.